ಇವತ್ತು ನಮ್ಮ ಅಣ್ಣಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹೇಗಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ನಮ್ಮ ಅಣ್ಣ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಇವರು. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಗಾಯ್ಸ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. फिर से आ गए रे बाबा, इधर जहर खाने का पैसा नहीं है तो जा रे जा। यार तू कुछ भरी इंतदया तू समझा? हाँ नहीं तू समझा नहीं. चलो चल 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 ಕೇಕ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮಣ್ಣ ಒಂದ್ಸಲಿ ತಿಂದು ಏನ್ ಹೇಳ್ತಾನೆ ಕೇಳ್ರಿ ಎಲ್ಲರೂ. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮಣ್ಣ ತಿಂದು ಕೆಟ್ಟ ಹಿಂಗೆ ಹೇಳ್ತಾನೆ ಅಂತ ಗೊತ್ತಿರಲಿಲ್ಲ. ಆದರೂ ನಾನು ಹೋದೆ ಕೇಕ್ ವೇಸ್ಟ್ ಆಗಬಾರ್ದು ಅಂತಂದೇಳಿ ಫಸ್ಟ್ ಮೊದಲು ನಾನೇ ತಿಂದ್ಬಿಟ್ಟೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. समझ रहे हो आप समझ रहे हो? ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. भरी इंतदया ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಅಣ್ಣ ಬೈದ್ರು ತಿನ್ನೋದು ಬೀಳಿಲ್ಲ. ನಮ್ಮ ಮಾವ ಆದರೂ ಎಲ್ಲ ತಿಂದು ಕೆಟ್ಟ ಒಂದು ಫೋಟೋ ತೆಗ್ಸ್ಕೊಂಡ್ವಿ ಎಲ್ಲರೂ. रुको जरा सबर करो. बोला धक्का बुक्की नहीं करने का, आराम से लेने का. हाँ लेकिन ये साला कर क्या रहा है यहाँ पे? ಅಂತೂ ಇಂತೂ ನಮ್ಮ ಅಣ್ಣನ ಸೆಲೆಬ್ರೇಷನ್ ಅಂತೂ ಆಗೋಯ್ತು. ನಮ್ಮ ಹುಡ್ರು ಎಲ್ಲ ಪೀಸೆಲ್ಲ ತಿಂತವೆ. ನಮ್ಮ ಅಣ್ಣ ಏನು ಹೇಳ್ತಾನೆ ಕೇಳ, ಪೀಸ್ ಮಾತ್ರ ಮಸ್ತಾಗಿದೆ ತಮ್ಮ ಅಂತ ನಾನೇ. ಎಲ್ಲರೂ ಪೀಸ್ ತೊಗೊಂಡ್ರು, ನಾವು ತೊಗೊಂಡ್ಬಿಟ್ಟೆ. ಏನೋ ಹೇಳೋಣ ಕೇಳೋಣ. ನಮ್ಮ ಹುಡ್ರು ತಿಂದೆಲ್ಲ ಮಸ್ತ್ ಗಿಚ್ಚಾಗಿದೆ ಅಂತಂದ್ರೆ ಕೇಳಮ್ಮ. ಹಂಗ ಮಾಡಿ ನೋಡಪ್ಪ. ಎಲ್ಲಾರ್ದು ಸಪ್ಪಿನ ಪುಡಿ ಎಲ್ಲ ನಡಕ್ ನೋಡ್ರಿ. ಸಪ್ಪಿನ ನೀರ್ ಹಾಕಿ ಧೂಮಪಾನ ನಿಷೇಧಿಸಿ. ಅದು ನಾವ ತಿನ್ಬೇಕು, ಏನ್ ಮಾಡಕ್ ಬರಲ್ಲ.